ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆಗೆ ವಂಚನೆ ಮಾಡಲಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಎದ್ದಿದೆ. ಅದು ಇನ್ಸ್ಪೆಕ್ಟರ್ ಮೇಲೇನೆ ಆರೋಪ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೈದ ಕತೆ. ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು. ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. ಇನ್ಸ್ಪೆಕ್ಟರ್ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸಂತ್ರಸ್ತ ಮಹಿಳೆಯಿಂದ ನ್ಯಾಯಕ್ಕಾಗಿ ಡಿಜಿಗೆ ದೂರನ್ನ ಕೊಡಲಾಗಿದೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಹಾಕೊಡ್ತೇನೆ ಅಂತ ವಂಚನೆಯನ್ನ ಮಾಡಲಾಗಿದೆಯಂತೆ. ಮನೆ ಕೊಡಿಸ್ಬಿಡ್ತೀನಿ, ಬ್ಯೂಟಿ ಪಾರ್ಲರ್ ಹಾಕೊಡ್ತೀನಿ ನಿನ್ನ ಜೀವನಕ್ಕೆ ಅಂತ ಹೇಳಿಬಿಟ್ಟು ಮೋಸವನ್ನ ಮಾಡಲಾಗಿದೆ ಅಂತ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತನೂ ಕೂಡ ಮಹಿಳೆಗೆ ಮೋಸವನ್ನ ಮಾಡಲಾಗಿದೆಯಾ ಗೊತ್ತಿಲ್ಲ. ಆದ್ರೆ ಆ ಮಹಿಳೆ ಈಗ ದೂರನ್ನ ಕೊಟ್ಟಿದ್ದಾರೆ. ಆರೋಪವನ್ನ ಮಾಡಲಾಗ್ತಾ ಇದೆ. ಮನೆ ಹಾಗೂ ಹೋಟೆಲ್ಗೆ ಕರೆಸಿಕೊಂಡು ಲೈಂಗಿಕವಾಗಿ ಬಳಕೆ ಮಾಡಿಕೊಳ್ಳಲಾಯ್ತಾ? ಖಾಸಗಿ ದೃಶ್ಯ ಸೆರೆ ಹಿಡಿದು ಇನ್ಸ್ಪೆಕ್ಟರ್ ಇಂದ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆಯಾ? ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಲಾಗ್ತಾ ಇದೆಯಂತೆ. ಆ ಮಹಿಳೆ ಕೊಟ್ಟಿರುವಂತ ದೂರಿನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು ಇವು. ಅದು ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಮೇಲೆ ಈ ಆರೋಪವನ್ನ ಮಾಡಲಾಗ್ತಾ ಇದೆ. ಕೆಲವೊಂದು ವಾಟ್ಸಪ್ ಚಾಟ್ಗಳನ್ನ ಕೂಡ ಆಕೆ ಕೊಟ್ಟಿದ್ದಾರೆ. 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ ತುಂಬ ವರ್ಷದ ಹಿಂದೆ ಒಬ್ರಿಗೆ ಲವ್ ಮಾಡ್ತಾಯಿದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ. ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ? ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. 1.5 ವರ್ಷ ಹಿಂದೆ 3 days पहले मेरे को आके मिले वो, मिलके ऐसा सुनील पीआई मेरे को डीजे हल्ली देवराजवाड़ी स्टेशन है, पुलिस इंस्पेक्टर सुनील, ऐसा ऐसा मेरे को कराया, ऐसा शादी करने करके लव कराया, लव करके होटल को लेके गया. उसके बाद जो है फिर घर पे लेके गया यूनिफॉर्म के साथ, यहाँ होटल पे IBS होटल, और इधर घर पे लेके गया, लोकेशन भेज के 1 रुपया दिया नहीं उसको. वो उसकी माँ भी तबीयत खराब है, शादी करता हूँ, फ्लैट दिलाता हूँ, घर दिलाता हूँ करके बोला. कुछ का तो कुछ नहीं, पूरा एविडेंस है हमारे पास. तो वो उसका कंप्लेंट होने कुछ पैसा आना था, वो कंप्लेंट देने गया तो 3 month से खाली चैटिंग करे वो, नंबर लेके, फिर नंबर ले लेके उसके बाद है ना ವಾಟ್ಸಪ್ ನಲ್ಲಿ ಚಿನ್ನು ಮುದ್ದು ಅಂತೆಲ್ಲ ಮೆಸೇಜ್ ಅನ್ನ ಮಾಡಲಾಗಿದೆ. ಆ ಮೆಸೇಜ್ ಸ್ಕ್ರೀನ್ ಶಾಟ್ ಅನ್ನ ಕೂಡ ಈಗ ತೋರಿಸ್ತಾ ಇದ್ವಿ ನಿಮಗೆ. ಚಿನ್ನು ಮುದ್ದು ಚಿನ್ನಿ ಅಂತೆಲ್ಲ ಕರಿತಾ ಇರುವಂಥದ್ದು. ನಿಂಗೆ ಮನೆ ತೋರಿಸ್ತೀನಿ, ಪಾರ್ಲರ್ ಕೊಡಿಸ್ತೀನಿ, ನಿಂಗೆ ಪಾರ್ಲರ್ ಹಾಕ್ಕೊಡ್ತೀನಿ ಅಂತೆಲ್ಲ ಚಾಟ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಸಂತ್ರಸ್ತ ಮಹಿಳೆ ಆರೋಪವನ್ನು ಮಾಡಿ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಅಂದರೆ ಈ ವಾಟ್ಸಪ್ ಚಾಟ್ಗಳು. ಗಂಟೆಗಟ್ಟಲೆ ಮೆಸೇಜ್ ಅನ್ನ ಮಾಡ್ತಾ ಇದ್ರಂತೆ ಇನ್ಸ್ಪೆಕ್ಟರ್, ವಿಡಿಯೋ ಕಾಲ್ ಮಾಡುವಂತ ಪೀಡಿಸ್ತಾ ಇದ್ರಂತೆ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಸಂತ್ರಸ್ತ ಮಹಿಳೆ ಆರೋಪ ಇದು. ಮನೆ ಮಾಡಿಕೊಡ್ದಾಗಿ ಹೇಳಿ ಮೋಸ ಮಾಡಿದ್ರಂತೆ. ನ್ಯಾಯಕ್ಕಾಗಿ ಡಿಜಿ ಕಚೇರಿಗೆ ದೂರನ್ನ ಕೊಟ್ಟಿರುವಂಥದ್ದು ಸಂತ್ರಸ್ತೆ. ದೂರನ್ನ ಕೊಟ್ಟಿದ್ದಾರೆ. ಆ ವಾಟ್ಸಪ್ ಚಾಟ್ಗಳನ್ನು ಕೂಡ ಬಿಟ್ಟಿದ್ದಾರೆ ಅವರು. ನಿಮ್ಗೆ ತೋರಿಸ್ತಾ ಇದ್ದೀವಿ. ಚಿನ್ನಿ ಅಂತೆಲ್ಲ ಕರೆದಿರುವಂಥದ್ದು. ಇವತ್ತು ಪಾರ್ಟಿ ಮಾಡೋಣ ಚಿನ್ನಿ ನೈಟು ಅಂತೆಲ್ಲ ಮೆಸೇಜ್ ಅನ್ನ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಎಷ್ಟು ವರ್ಷದಿಂದ ಈ ಕನೆಕ್ಷನ್ ಬಿಲ್ಡ್ ಆಗಿದೆ? ಆ ಚಾಟ್ಗಳನ್ನ ಕೂಡ ನೋಡ್ತಾ ಇದ್ವಿ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ಏನೇನೆಲ್ಲ ಆರೋಪಗಳನ್ನ ಮಾಡಲಾಗ್ತದೆ ಇನ್ಸ್ಪೆಕ್ಟರ್ ಸುನಿಲ್ ಮೇಲೆ?
ಪೃಥ್ವಿರಾಜ್ ಡಿಜೆ ಹಳ್ಳಿಯ ಇನ್ಸ್ಪೆಕ್ಟರ್ ಆಗಿರುವಂಥ ಸುನಿಲ್ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಈಗ ಸಂತ್ರಸ್ತ ಮಹಿಳೆ ಮಾಡ್ತಾ ಇರುವಂಥದ್ದು. ಕಳೆದ 1 ವರ್ಷದಿಂದಲೂ ಕೂಡ ಅವರು ಕಾಂಟ್ಯಾಕ್ಟಲ್ಲಿದ್ದರು. ಇದೇ ರೀತಿಯಾಗಿ ಮೆಸೇಜ್ಗಳನ್ನು ಮಾಡ್ತಾಯಿದ್ರು. ಮದುವೆ ಆಗೋದಾಗಿ ನನ್ನ ನಂಬಿಸಿ ಅದೇ ರೀತಿಯಾಗಿ ಒಂದು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡಿಕೊಡ್ತೀನಿ, ಒಂದು ಪ್ಲಾಟನ್ನು ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ರು. ಅದೇ ರೀತಿಯಾಗಿ ಅವರು ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಂಥವರು ಲೈಂಗಿಕವಾಗಿ 3-4 ಬಾರಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ಅವರ ಮನೆಗೆಲ್ಲ ಕೂಡ ಕರೆಸ್ಕೊಂಡು ಲೈಂಗಿಕವಾಗಿ ನನಗೆ ಬಳಸ್ಕೊಂಡು ಈ ಥರ ಮೋಸ ಮಾಡಿದ್ದಾರೆ ಅಂತ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ DG ಕಚೇರಿಗೆ ಅವರು ಈಗ ದೂರನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಇನ್ನಷ್ಟೇ ಆ ಬಗ್ಗೆ ತನಿಖೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದರೆ ಆ ದೂರಿನಲ್ಲಿ ಏನೋ ಅವರು ಸುಮಾರು 3 ಪುಟಗಳ ಒಂದು ದೂರನ್ನು ಏನು ಕೊಟ್ಟಿದ್ದಾರೆ, ಅದರಲ್ಲಿ ಗಂಭೀರವಾದಂಥ ಆರೋಪಗಳನ್ನು ಅವರು ಮಾಡಿದ್ದಾರೆ. ಹಿಂದೆ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಹಿಂದೆ ನನಗೆ ಲವ್ ಆಗಿ ಅದು ಬ್ರೇಕಪ್ ಆಗಿತ್ತು, ಆ ಬಳಿಕ ಅವರನ್ನು ಆ ವಿಚಾರಗಳನ್ನು ಅವ್ರ ಬಳಿ ಹೇಳ್ಕೊಂಡಿದ್ದೆ ಅಂತೇಳಿ ಮತ್ತಿಗೆ ಅವ್ರು ಏನು ಮೆಸೇಜ್ಗಳನ್ನು ವಾಟ್ಸಪ್ಪಲ್ಲಿ ಅವ್ರೇನು ಮೆಸೇಜ್ಗಳನ್ನು ಮಾಡ್ಕೊಂಡಿದ್ರು, ಆ ವಾಟ್ಸಪ್ ಮೆಸೇಜ್ಗಳನ್ನು ಆ ಮಹಿಳೆಯೇ ಈಗ ಆ ಬಗ್ಗೆ ಕೂಡ ಆ ಸ್ಟೇಟ್ಮೆಂಟ್ಸನ್ನೆಲ್ಲವೂ ಕೂಡ ಒಂದು ಜೆರಾಕ್ಸನ್ನು ಮಾಡಿ ಅದನ್ನು ಕೂಡ DG ಕಚೇರಿಗೆ ಕೊಟ್ಟಿದ್ದಾರೆ. ಮತ್ತು ಆಕೆಯು ಕೂಡ ಅದನ್ನು ವೈರಲ್ ಮಾಡಿರುವಂಥದ್ದು. ತನಗೆ ಈ ರೀತಿ ಸಂದೇಶಗಳನ್ನು ಮೆಸೇಜ್ಗಳನ್ನು ಕೊಟ್ಟಿದ್ರು, ಇಷ್ಟು ಆತ್ಮೀಯವಾಗಿ ನಾವಿದ್ವಿ, ಆದರೆ ನನಗೆ ಫ್ಲಾಟು ಕೂಡ ಕೊಡಿಸದೆ, ರಿಜಿಸ್ಟರ್ ಮ್ಯಾರೇಜು ಕೂಡ ಆಗದೆ, ಯಾವುದೇ ಕೂಡ ಅವ್ರು ಏನು ಹೇಳಿದಂಥ ರೀತಿಯಲ್ಲಿ ನಡ್ಕೊಳ್ದೆ ನನಗೆ ಮೋಸ ಮಾಡಿದ್ದಾರೆ ಅಂತ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಈ ಆರೋಪದ ಸತ್ಯಾಸತ್ಯದ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಅವರು DG ಹಳ್ಳಿಯ ಠಾಣೆಯಲ್ಲಿ ಅವರು ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಣೆಯನ್ನು ಸುನಿಲ್ ಅವರು ಮಾಡ್ತಾ ಇರುವಂಥದ್ದು. ಆದರೆ ಈಗ ಸದ್ಯದ ಮುಂದುವರೆದ ಭಾಗವಾಗಿ ಈ ಒಂದು ಕಂಪ್ಲೇಂಟ್ ಏನಿದೆ ಅದು ಯಾವ ರೀತಿ ಮುಂದುವರಿಯುತ್ತೆ ಕೂಡ ನೋಡಬೇಕಾಗುತ್ತೆ. ಅವರ ಒಂದು ಪರ್ಸ್ನಲ್ ಒಂದು ವಿಚಾರ ಏನಿತ್ತು, ಪರ್ಸ್ನಲ್ ಅಂದರೆ ಇವರಿಬ್ಬರ ವೈಯಕ್ತಿಕದ ಒಂದು ವಿಚಾರ ಏನಿತ್ತು, ಅದನ್ನು ಇವರು ನಮಗೆ ಮೋಸ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡು ಜೊತೆಯಾಗಿದ್ದುಕೊಂಡು ಈ ರೀತಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ಕೊಂಡು ಈ ಥರ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು ಪದೇ ಪದೇ ವಿಡಿಯೋ ಕಾಲ್ಗಳನ್ನು ಮಾಡುವಂಥದ್ದು, ಅದನ್ನು ಒತ್ತಾಯ ಮಾಡ್ತಾಯಿದ್ರು. ಮತ್ತು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಕೊಡಬಾರ್ದು ಅಂತ ಅವಾಯ್ಡ್ ಮಾಡಿದಂಥ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಫ್ಲಾಟು ಕೊಡಿಸಿಲ್ಲ, ಏನೂ ಇಲ್ಲ, ನಂಬಿಸಿ ಮೋಸ ಮಾಡ್ತಾ ಇದ್ದೆ ಅನ್ನೋ ರೀತಿಯಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಬೆದರಿಕೆಯನ್ನು ಹಾಕ್ತಾ ಇದ್ರು, ಥ್ರೆಟ್ ಮಾಡ್ತಾಯಿದ್ರು. ತಮ್ಮ ಫೋಟೋಸ್ ಇದೆ ಅನ್ನೋ ವೈಯಕ್ತಿಕ ಪರ್ಸನಲ್ ಫೋಟೋಸ್ ಇದೆ ಅಂತೇಳಿ ಅದನ್ನು ಕೂಡ ಥ್ರೆಟ್ ಮಾಡ್ತಾಯಿದ್ರು ಅಂತ ಆರೋಪಗಳನ್ನು ಈಗ ಸಂತ್ರಸ್ತ ಮಹಿಳೆ ಮಾಡ್ತಾ ಇರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇದರ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಯಾವ ರೀತಿ ಆಗುತ್ತೆ, ಮತ್ತು ಈ ಸಂತ್ರಸ್ತ ಮಹಿಳೆ ಮಾಡುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸುನಿಲ್ ಅವರ ಒಂದು ಭಾಗಿತ್ವದ ಒಂದು ವಿಚಾರದ ಇದೇನಿದೆ ಅದರ ಒಂದು ಸ್ಪಷ್ಟತೆ ಇನ್ನಷ್ಟೇ ಸಿಗಬೇಕಾಗಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.